ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಬಂದಿದ್ದ ಹಾಸ್ಪಿಟಲ್? ನಾನು ನಡೆಯಕ್ ಆಗ್ತಾ ಇರ್ಲಿಲ್ಲ, ನೀಪೇನಿತ್ತು ಸ್ವಲ್ಪ, ಇನ್ ಬೇರೆ ಏನಿರ್ಲಿಲ್ಲ, ನೀಪೇನು ಒಟ್ಟಲ್ಲಿ ನಡಿಗೆದ್ದು ಸ್ಟೈಲ್ ಚೇಂಜ್ ಇತ್ತು. ಪರವಾಗಿಲ್ಲ, ಓಕೆ, ಈಗೆಲ್ಲ ಮೆಟ್ಲತ್ತೀನಿ, ನಡಿತೀನಿ. ನನ್ನ ಫ್ರೆಂಡ್ಸ್ಗಳು ಸಹ ಇದೇನು ಇಷ್ಟು ಚೆನ್ನಾಗಿ ನಡೀತೀಯಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಖುಷಿ ಆಗ್ತಾ ಇದೆ. ಅದೇ ನನ್ಗೆ ಆಶ್ಚರ್ಯ ಆಯ್ತು, ಇದೇನು ಎಲ್ಲರೂ ಕೇಳ್ತಾರೆ, ನಮ್ಮಮ್ಮ ಅವರೆಲ್ಲರೂ ಈಗ ಬೆಳ್ಳಗಾಗ್ಬಿಟ್ಟಿದ್ದೀವಿ ಅಮ್ಮ, ಇವೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ನನಗೆ ಈ ತರ ಆಗ್ತಾ ಇದೆ, ಈಗ ಒಳ್ಳೆ ಬಂದಿದೆ. ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ನಂಬಿಕೆ ಬಂತ? ಖಂಡಿತ. ನನಗೆ ಸುಮಾರು ಒಂದ್ 4-5 ನೋಡಿದ್ದು ಅಷ್ಟೇ. ಅಯ್ಯೋ, ಯಾವ ಊರ ಅಲ್ವಲ್ಲ, ಬರೀ ನನ್ಗೆ ಆಪರೇಷನ್ ಮಾಡಕ್ಕಿಂತ ಮುಂಚೆ ಬರೀ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಆಗತ್ತಲ್ಲ, ಇದಕ್ಕಿಂತ ಇನ್ನೇನ್ ಬೇಕು ಅನ್ಬಿಟ್ಟು. ಪೋಸ್ಟ್ ಹಿಸ್ಟರೆಕ್ಟಮಿ ಅಂದರೆ ಒಂದ್ಸರಿ ಗರ್ಭಕೋಶ ತೆಗೆದ್ಬಿಟ್ರೆ ಹೆಣ್ಮಕ್ಳಿಗೆ ಎಲ್ಲ ಮೂಳೆ ನೋವುಗಳು, ಮಂಡಿ ನೋವು ಮತ್ತು ಸೊಂಟ ನೋವು ಮತ್ತು ಕುತ್ತಿಗೆ ನೋವು, ಎಲ್ಲ ಜಾಯಿಂಟ್ ಪೇನ್ಸು ತುಂಬ ಜಾಸ್ತಿಯಾಗಿ ಫಾಸ್ಟಾಗೆ ಬಂದ್ಬಿಡುತ್ತೆ. ಅದನ್ನು ಮೇಡಮ್ ಆಶಾಲತಾ ಮೇಡಮ್ ಅಂತ ಮೈಸೂರಿಂದ ಬಂದಿದ್ದರು. ಅವ್ರಿಗೆ ಆಲ್ಮೋಸ್ಟು ಒಂದು 5-6 ಮಂತ್ಸಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಯಾಕೆ ಅಂತಂದರೆ ಗರ್ಭಕೋಶ ತೆಗೆದ್ಮೇಲೆ ಬೋನ್ಸ್ ತುಂಬ ಜಾಸ್ತಿ ಆಸ್ಟಿಯೋಪೊರೋಟಿಕ್ ಇರುತ್ತೆ. ಹಾಗಾಗಿ ರಿಸಲ್ಟ್ ಬರೋದು ಸ್ವಲ್ಪ ಸ್ಲೋ ಆಗಿರುತ್ತೆ. ರಿಸಲ್ಟ್ ಬರುತ್ತೆ ಬಟ್ ಸ್ಲೋ ಆಗಿ ಬರ್ತಾ ಇರುತ್ತೆ. ಹಾಗಾಗಿ ಇವ್ರಿಗೆ ಆಲ್ಮೋಸ್ಟ್ 5 ಮಂತ್ಸ್ ಟೈಮ್ ಆಯಿತು. ಅವ್ರಿಗೆ ಹೆಂಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಏನೇನೆಲ್ಲ ಅಡಿಷನಲ್ ಬೆನಿಫಿಟ್ಸ್ ಆಗಿದೆ ಅಂತ ಅವರ ಮಾತ್ರ ಕೇಳೋಣ. ನಮಸ್ತೆ ಸರ್. ನಾನು ನೀವು ಹೇಳಿದ ಥರನೇ ಡಯಟ್ ಎಲ್ಲ ಮಾಡ್ತಾ ಇದ್ದೀರಿ. ಅದೇ ಗೊತ್ತಲ್ಲ, ನೀವು ಕಾರ್ಡಲ್ಲಿ ಏನೇನು ಕೊಟ್ಟಿದ್ದೀರಿ ಅದೆಲ್ಲ ಕಂಪ್ಲೀಟ್ ನಿಲ್ಲು. ಬೇಕ್ರಿ ಐಟಮ್ಸ್ ಆಗಲಿ, ಚಪಾತಿ ಅಂತೂ 7-8 ತಿಂಗಳಿಂದನೇ ಸ್ಟಾಪ್ ಆಗೋಯ್ತು. ನೀ ಇಲ್ಲಿ ಬರೋಕ್ಕಿಂತ ಮುಂಚೆನೇ ಯೂಟ್ಯೂಬಲ್ಲಿ 2 ಮಂತ್ಸ್ ನೋಡ್ಬಿಟ್ಟು ಆಗಲೇ ಕಂಟ್ರೋಲ್ ಮಾಡ್ಕೊಂಡೆ. ಪರವಾಗಿಲ್ಲ, ಓಕೆ, ಈಗೆಲ್ಲ ಮೆಟ್ಲತ್ತೀನಿ, ನಡಿತೀನಿ. ನನ್ನ ಫ್ರೆಂಡ್ಸ್ಗಳು ಸಹ ಇದೇನು ಇಷ್ಟು ಚೆನ್ನಾಗಿ ನಡೀತೀಯಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಖುಷಿ ಆಗ್ತಾ ಇದೆ. ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಬಂದಿದ್ದ ಹಾಸ್ಪಿಟಲ್? ನಾನು ನಡೆಯಕ್ ಆಗ್ತಾ ಇರ್ಲಿಲ್ಲ, ನೀಪೇನಿತ್ತು ಸ್ವಲ್ಪ, ಇನ್ ಬೇರೆ ಏನಿರ್ಲಿಲ್ಲ, ನೀಪೇನು ಒಟ್ಟಲ್ಲಿ ನಡಿಗೆದ್ದು ಸ್ಟೈಲ್ ಚೇಂಜ್ ಇತ್ತು. ಯಾವ ತರ ನಡೀತಾ ಇತ್ತು ಮುಂಚೆ? ಸ್ವಲ್ಪ ತೋರಿಸ್ತೀರಾ ಒಂದ್ಸಲ? ಅಲ್ಲ, ಸ್ವಲ್ಪ ಅಲ್ಲಾಡ್ತಿದ್ದೆ. ಇವಾಗ ಕರೆಕ್ಟ್ ಬರ್ತಾ ಇದೆಯಾ? ಸ್ಟ್ರೈಟ್ ಆಗಿ ನಡ್ತೀನಿ. ಇವಾಗ ನಡೆಯೋದು ಯಾವ ತರ? ನಾರ್ಮಲ್ ಆಗಿ ಬರ್ತಾ ಇದೆ. ಓಕೆ, ಸೂಪರ್. ಮುಂಚೆ ಬಂದು ಈಗ ಈ ತರ ಸ್ವಲ್ಪ ಲೈಟ್ ಆಗಿ ಲೆಫ್ಟ್ ರೈಟ್ ಈ ತರ ಒಂದ್ ಕಾಲ್ ಎಳಿತಿದೆ. ಓಕೆ, ಬಿಕಾಸ್ ಆಫ್ ಪೇನ್. ಒಂದ್ ಕಾಲ್ ಎಳಿತಿದೆ, ಈಗ ಪರವಾಗಿಲ್ಲ. ಈಗ ಮೆಟ್ಲು ಹತ್ಬೇಕಾದ್ರೂ ಹಿಂಗ ಆರಾಮಾಗಿ ಹಿಂಗ್ ಕೂರ್ತಾ ಇದ್ದೀನಿ. ಓಕೆ, ಎಷ್ಟು ವರ್ಷ ಆಯ್ತು ಪೇನ್ ಬಂದದ? ನಂದು 3 years ಆಯ್ತು ಅಷ್ಟೇ. 3 years ಆಯ್ತಾ? ನಿಮಗೆ ಗರ್ಭಕೋಶ ತೆಗೆದು ಎಷ್ಟು ವರ್ಷ ಆಯ್ತು? 4 years. ಕರೆಕ್ಟ್. ಗರ್ಭಕೋಶ ತೆಗೆದು ಎಕ್ಸಾಕ್ಟ್ಲಿ ವಿತಿನ್ 6 months 1 year ಅಲ್ಲಿ ನಿಮಗೆ ಪೇನ್ ಕಾಣಿಸ್ಕೊಂಡಿದೆ. ಅಲ್ಲಿವರೆಗೂ ಪೇನ್ ಇರ್ಲಿಲ್ಲ? ನಿಮ್ ಗರ್ಭಕೋಶ ತೆಗೆದಿದ್ದೇನಕ್ಕೆ ಅಂದ್ರೆ ಏನಕ್ಕೆ ಸ್ವಲ್ಪ ಇದು ಬ್ಲಡ್ ಇದಾಗ್ತಾ ಇತ್ತು, ಅದಕ್ಕೋಸ್ಕರ ತೆಗೆಸ್ಕೊಂಡೆ. ತೆಗಿಲೇಬೇಕಾದಂತ ಸ್ಥಿತಿ ಇತ್ತಾ ಅಥವಾ ಹೆಂಗೆ? ಇಟ್ ವಾಸ್ ಮ್ಯಾಂಡೇಟರಿ, ಇಲ್ಲ ಅಂದ್ರೆ ಸಿ ಇತ್ತು, ಸೊ ಹಂಗಾಗಿ ರಿಮೂವ್ ಮಾಡ್ತಲ್ವಾ? ಕೀಮೋ ಎಲ್ಲ ಕೊಟ್ಟಿದ್ರಮ್ಮ? ಇಲ್ಲ, ಕೀಮೋ ರೇಡಿಯೇಷನ್ಸ್. ಸೊ ಹಂಗಾಗಿ ಏನಾಗುತ್ತೆ, ಸಿ ವೆನೆವರ್ ದೇರ್ ಈಸ್ ಎ ಕಂಡೀಷನ್ ಲೈಕ್ ದಟ್, ಆಲ್ ದ harmful effect of the therapies whatever we take, it will be affecting the cells at the bone marrow level. ಸೊ ಎಸ್ಪೆಷಲಿ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ನಾರ್ಮಲ್ ಸೆಲ್ ಉತ್ಪತ್ತಿಗೆ ಏನೇನೆಲ್ಲ ಬೇಕು, ಸ್ಟೆಮ್ ಸೆಲ್ ಲೆವೆಲಲ್ಲಿ ಸಪ್ರೇಷನ್ ಆಗಿರುತ್ತೆ ಅದು. ಸೊ ವಿ ನೆವರ್ ಎಕ್ಸ್ಪೆಕ್ಟ್ ಸಚ್ ಎ ಫಾಸ್ಟ್ ರಿಕವರಿ ಇನ್ ಸಚ್ ಪೇಷಂಟ್ಸ್, ಬಟ್ ಹಿಯರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬಿಕಾಸ್ ದೇರ್ ಇಸ್ ನೋ ಲಾಟ್ ಆಫ್ ಕೋಮಾರ್ಬಿಡಿಟೀಸ್ ಅಸೋಸಿಯೇಟೆಡ್ ವಿತ್ ದೀಸ್ ಕಂಡೀಷನ್ಸ್. ಅಂದರೆ ಅವ್ರಿಗೆ ಈ ಅನ್ವಾಂಟೆಡ್ ಮೆಟಾಬಲಿಕ್ ಸಿಂಡ್ರೋಮ್ಸ್ ಎಲ್ಲ ಇರಲಿಲ್ಲ, ಮತ್ತೆ ಸ್ಟ್ರಿಕ್ಟ್ ಡಯಟ್ ಮಾಡಿದ್ರು, ಮತ್ತೆ ಹೇಳಿದ ಥರ ಟ್ರೀಟ್ಮೆಂಟ್ ತೊಗೊಂಡ್ರು. ಈ ಥರ ಮಾಡಿರೋದ್ರಿಂದ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಅಬೌಟ್ ಯುವರ್ ಪ್ರೋಗ್ರೆಸ್ ಮೇಡಮ್. ಬಿಕಾಸ್ ನನಗೂ ಅಷ್ಟೇ ಖುಷಿ ಆಯಿತು, ನಮ್ಮ ಮನೆಯವ್ರಿಗೂ ಪರವಾಗಿಲ್ಲ. ಮತ್ತೆ ಈ ಡಯಟ್ ಬೆಳಗಿನ ಸಾಯಂಕಾಲದವ್ರಿಗೆ ಏನೇನು ತಗೊಂತೀರಾ ಅಂತ ಒಂದು ಸ್ವಲ್ಪ ಬ್ರೀಫ್ ಮಾಡ್ತೀರಾ? ನಿಮ್ಮ ರೂಟೀನ್ ಹೆಂಗಿರುತ್ತೆ ಅಂತ? ಬೆಳಿಗ್ಗೆ ಎದ್ದು ಜ್ಯೂಸು, ನೆಲ್ಲಿಕಾಯಿ ಮತ್ತೆ ಇದ್ರ ಏನಪ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಕರಿಬೇವು ಮತ್ತೆ ಪುದೀನ ಎಲ್ಲ ಆ್ಯಡ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಇವೆಲ್ಲ ಆ್ಯಡ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಅದು ಕುಡಿತೀನಿ. ಆಮೇಲೆ ತಿಂಡಿ ತಿಂತೀನಿ.
ತಿಂಡಿ ಎಲ್ಲ ಅಕ್ಕಿ ಐಟಮ್ಸು ಸರ್. ನಾನು ಅಕ್ಕಿ ಮತ್ತೆ ರಾಗಿ ಅದ್ಬಿಟ್ಟು ಇದ್ರದ್ದು ಏನು ಯೂಸ್ ಮಾಡ್ತಾ ಇಲ್ಲ. ಪೊಂಗಲ್ಲು ಅವು ಇವು ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ತರಕಾರಿ ಪಲ್ಯ, ಒಂದು ಸ್ವಲ್ಪ ಮುಂಚೆ ಮುದ್ದೆ ತಿಂತಿರ್ಲಿಲ್ಲ, ಈಗ ತಿಂತಾ ಇದ್ದೀನಿ ಒಂದಿಷ್ಟು ಮುದ್ದೆ. ಒಂದು ಸ್ವಲ್ಪ ರೈಸ್ ಊಟನೇ ಮಾಡಲ್ಲ ನಾನು ಮಧ್ಯಾಹ್ನ, ಬರೀ ಅವಕ್ಕೆ ಹೊಟ್ಟೆ ತುಂಬೋಗುತ್ತೆ. ಬೇಕ್ರಿ ಐಟಮ್ಸ್ ನಿಲ್ಲು. ಆಗರೆ 7-8 ತಿಂಗಳಾಯ್ತು. ಮುಂಚೆ ಎಂತ ಅಂತೀರಿ ಬೇಕ್ರಿ ಐಟಮ್ಸ್? ಅಯ್ಯೋ, ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿ ತಿಂತಿದ್ದೆ, ಎಲ್ಲ ತಿಂತಿದ್ದೆ, ಹೀಗಿಲ್ಲ. ಆಮೇಲೆ ರಾತ್ರಿ ಮಾಮೂಲಿ ಊಟ 7:30ಗೆಲ್ಲ ಮುಗಿದೋಗುತ್ತೆ. ಸ್ವಲ್ಪ ಹಣ್ಣು ಅಷ್ಟೇ ಸರ್. ಓಕೆ. ಮತ್ತೆ ಫುಡ್ ಅಲ್ಲಿ ನಾನ್ ವೆಜ್ ಯೂಸ್ ಮಾಡ್ತೀರಾ? ಅದು ಪ್ಯೂರ್ ನಾನ್ ವೆಜ್. ಏನಂತ ಅಂತ ನಾನ್ ವೆಜ್? ನಾನು ಎಗ್ ಜಾಸ್ತಿ ತಿನ್ನಲ್ಲ. 1-2 ಪೀಸು ಸರ್. ಕರಿ ಅಂದ್ರೆ ಇನ್ನೇನು ಅದೇ ನಾಟಿ ಕೋಳಿ. ಎಸ್. ಮುಂಚೆ ನಾಟಿ ಕೋಳಿ ಯೂಸ್ ಮಾಡ್ತಾ ಇದ್ರ ನೀವು? ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲ, ಫಾರ್ಮ್ ಕೋಳಿನೇ ಜಾಸ್ತಿ. ಅದು ಇದು ನಮ್ಮಲ್ಲಿ ಮಟನ್ ಜಾಸ್ತಿ. ಓಕೆ. ಮೇಕೆ ಮಟನ್ ಕರೆಕ್ಟ್. ಅವರು ಯೂಶುವಲಿ ನೀವು ಚಿಕನ್ ತಿನ್ನುವಾಗ ದೇ ಗಿವ್ ಸ್ಟಿರಾಯ್ಡ್ಸ್ ಅಂಡ್ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಫಾರ್ ದ ಚಿಕನ್ಸ್. ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟು ಅದು ಜಾಸ್ತಿ ಫಾಸ್ಟ್ ಆಗಿ ಗ್ರೋ ಆಗಬೇಕು. ಅದ್ರದ್ದು ಇಮ್ಯುನಿಟಿ ಕಮ್ಮಿ ಆಗ್ಬಿಟ್ಟು ಅದಕ್ಕೆ ನಿಮೋನಿಯಾ ಎಲ್ಲ ಸ್ಪ್ರೆಡ್ ಆಗುತ್ತೆ. ಅದು ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ದೇ ಗಿವ್ ಸೆಫ್ಟ್ರಿಯಾಕ್ಸಿನ್ ಆಂಟಿಬಯೋಟಿಕ್. ಅದು ಹೋಗಿರೋದು ಎಲ್ಲಿರುತ್ತೆ? ಅದು ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗಿದ್ರು ಕೂಡ ಬಾಡಿನಲ್ಲೇ ಇರುತ್ತೆ, ಅದು ಸ್ಟೋರೇಜ್ ಆಗಿರುತ್ತೆ. ನಾವು ಅದು ತಿನ್ನುವಾಗ ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ಅದು ಹೆಂಗೆ ನಮ್ಮನ್ನು ಡ್ಯಾಮೇಜ್ ಮಾಡೋಕ್ಕೋ ಅದೇ ಥರನೇ ಡ್ಯಾಮೇಜ್ ಮಾಡುತ್ತೆ. ಇಟ್ ಇಸ್ ಜಸ್ಟ್ ಲೈಕ್ ಎನ್ ಆರ್ಗನೈಸ್ಡ್ ವೇ ಆಫ್ ಟಾಕ್ಸಿಫೈಯಿಂಗ್ ಅವರ್ ಬಾಡಿ. ಟಾಕ್ಸಿನ್ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಒನ್ಸ್ ವಿ ಸ್ಟಾಪ್ ದಟ್ ಅಂಡ್ ಗೆಟ್ ಇನ್ ಟು ದ ನ್ಯಾಚುರಲ್. ಈಗ ನೋಡಿ, ಯೂಶಲಿ ಚಿಕನ್ ನಾವು ಲೈಫ್ ಟೈಮ್ ಬಿಡಬೇಕು, ಚಿಕನ್ ಬಿಡಬೇಕು ಅಂತ ವಿ ಡೋಂಟ್ ರೆಕಮೆಂಡ್ ದಟ್. ಯಾಕಂದ್ರೆ ಇವಾಗ ದೇರ್ ಆರ್ ಸರ್ಟನ್ 2 ಗ್ರೂಪ್ಸ್. ನಾನ್ ವೆಜಿಟೇರಿಯನ್ ಗ್ರೂಪ್ಸ್ ಇದೆ, ವೆಜಿಟೇರಿಯನ್ ಗ್ರೂಪ್ಸು ಇದೆ. ನಾನ್ ವೆಜಿಟೇರಿಯನ್ ಗ್ರೂಪ್ಸು ಬಾಡಿ ಪ್ರಾಬ್ಲಮ್ ಆಗಿದೆ. ವೆಜಿಟೇರಿಯನ್ ಗ್ರೂಪ್ಸ್ಗೆ ಬಾಡಿ ಪ್ರಾಬ್ಲಮ್ ಆಗಿದೆ. ನಾನ್ ವೆಜ್ ತಿನ್ನೋದ್ರಿಂದ ಬಂದಿದೆ ಬಾಡಿ ಪ್ರಾಬ್ಲಮ್ ಅಂದ್ರೆ, ಈಗ ವೆಜಿಟೇರಿಯನ್ ಅವರು ನಾನ್ ವೆಜ್ ತಿಂದಿರಲ್ಲ, ಅವ್ರಿಗೆ ಬಾಡಿ ಪ್ರಾಬ್ಲಮ್ ಆಗಿದೆ. ಸೊ ಅದ್ರಲ್ಲಿ ನಾನ್ ವೆಜ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಕಾಮನ್ ಫ್ಯಾಕ್ಟರ್ ಇವೆರಡಕ್ಕೂ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಬೇರೆ ಏನಿದೆ? ಏನು ನೀವು ಹೇಳಿರಲ್ಲ, ಬೇಕರಿ, ಐಸ್ ಕ್ರೀಮ್, ರಿಫೈನ್ಡ್ ಶುಗರ್, ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮುಂಚೆ ತಗೊಂಡೆ, ಸ್ವಲ್ಪ ಕುಡಿತಿದ್ದೆ ಹೊರಡೆ ಹೋದಾಗ. ಈಗಂತೂ ಅವೆಲ್ಲ ನಿಲ್ಲು. ಸೊ ಅವು ಕಾಮನ್ ಫ್ಯಾಕ್ಟರ್. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ವೆಜಿಟೇರಿಯನ್ಸ್ ಹಾಗೂ ನಾನ್ ವೆಜಿಟೇರಿಯನ್ಸ್. ಸೊ ಹಂಗಾಗಿ ನಾನ್ ವೆಜ್ ಅಂತ ಬಂದ್ರೆ, ಸೊ ನಾನ್ ವೆಜ್ ತಿನ್ಬೋದಂದ್ರೆ ಈಗ ಎಲ್ಲನೂ ಕೂಡ ಅನ್ಹೆಲ್ತಿ ಆಗಿದೆ. ಈಗ ನಿಮ್ಮ ಆನ್ಸಿಸ್ಟರ್ಸ್ ತಿಂತಕ್ಕಂಥ ನಾನ್ ವೆಜ್ ಬೇರೆ, ಇವಾಗ ತಿಂತಕ್ಕಂಥ ನಾನ್ ವೆಜ್ ಬೇರೆ. ಸೊ ಯು ಹ್ಯಾವ್ ಟು ಗೆಟ್ ಇಟ್ ಟು ದ ರೈಟ್ ಮೀಟ್, ಲೈಕ್ ರೈಟ್ ವೇ ಆಫ್ ಕನ್ಸ್ಯೂಮಿಂಗ್ ನಾನ್ ವೆಜಿಟೇರಿಯನ್. ಅಂದ್ರೆ ಅವಾಗ 40 ವರ್ಷ 50 ವರ್ಷ ಮುಂಚೆ ಫಾರ್ಮ್ ಕೋಳಿನೇ ಇಲ್ಲ, ಎಲ್ಲ ಸಿಗ್ತಿದ್ದು ನಾಟಿ ಚಿಕನ್ ಇರ್ತಾ ಇತ್ತು, ಮತ್ತೆ ಮೇಕೆ ಮಟನ್ ಇರ್ತಾ ಇತ್ತು. ಎಲ್ಲ ಚೆನ್ನಾಗೆಲ್ಲ ಫ್ರೀ ಗೇಸಿಂಗ್ ಅನಿಮಲ್ಸ್ ತರ ಎಲ್ಲ ಕಡೆ ಅಡ್ಡಾಡ್ಕೊಂಡು ಸೊಪ್ಪು, ಎಲ್ಲಾ ತರ ಸೊಪ್ಪೆಲ್ಲ ತಿಂದು ಅದು ಬಾಡಿ ಸ್ಟೋರ್ ಆಗ್ತಿತ್ತು. ಅದನ್ನ ತಿನ್ನುವಾಗ ಬಾಡಿ ಸ್ಟ್ರೆಂತ್ ಕೊಡ್ತಾರೆ. ಇವಾಗ ಒಂದು ಫಾರ್ಮ್ ಅಲ್ಲಿ ಫೀಡ್ ಮಾಡ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮಾಡ್ತಾರೆ. ನಾವು ಅವಾಗ ಮಟನ್ ತಿಂದಿದ್ರೆ ನಮ್ಮ ತಾತಾರ ಅಂತ ನಾವು ಇವಾಗ ತಿಂದ್ರೆ ಆ ಡೇಂಜರ್. ಅದಕ್ಕೆ ಅವ್ರು ಏನ್ ತಿಂದ್ರು ಅದನ್ನ ನಾವು ತಿನ್ಬೇಕು. ಇಫ್ ಅಟ್ ಆಲ್ ವಿ ವಾಂಟ್ ನಾನ್ ಆ ತರ. ಸೊ ಹಾಗಾಗಿನೇ ನೀವು ಇವಾಗ ಏನ್ ಮಾಡ್ತಾ ಇದ್ರ ಮೇಡಮ್, ಅದು ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಅದೇ ತರನೇ ಮಾಡಿ. ಸೊ ಇವತ್ತು ಆಲ್ಮೋಸ್ಟ್ ಇವತ್ತು ಇಂಜೆಕ್ಷನ್ ಇದನ್ನ ಮಾಡ್ತಾ ಇಲ್ಲ, ಇಂಜೆಕ್ಷನ್ ಕೊಡ್ತಾ ಇಲ್ಲ ಇವತ್ತು. ಯಾಕಂದ್ರೆ ಆಲ್ಮೋಸ್ಟ್ ರಿಕವರಿ ಆಗಿದ್ದೀರಾ. ಏನಕ್ಕೆ ಇಂಜೆಕ್ಷನ್, ಜಸ್ಟ್ ಸಪ್ಲಿಮೆಂಟ್ಸ್ ಕೊಡ್ತೀನಿ, ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೋನ್ ಸ್ಟ್ರೆಂತ್, ಆಮೇಲೆ ಸುಸ್ತಾಗಬಾರ್ದು. ಸ್ಟ್ರೆಂತ್ ಅಂದ್ರೆ ನಿಮ್ಗೆ ಸುಸ್ತು ಅಂದ್ರೆ ನಿಮ್ಗೆ ಮಂಡಿನಲ್ಲಿ ಸುಸ್ತು ಬರ್ತಾ ಇದೆ. ಅದು ಯಾಕಂದ್ರೆ ಬಾಯಿ ಒಣಗುತ್ತೆ, ಮತ್ತೆ ಒಂಥರ ಡ್ರೈ ಆಗುತ್ತೆ. ಅದು ಸ್ವಲ್ಪ ಚೆನ್ನಾಗಿ ನೀರ್ ಕುಡಿರಿ, ಹೈಡ್ರೇಷನ್ ಮಾಡ್ಕೊಳ್ಳಿ, ಮಜ್ಜಿಗೆ ತಗೊಳ್ಳಿ, ಮತ್ತೆ ಎಳ್ನೀರು ತಗೊಳ್ಳಿ ಡೈಲಿ ಒಂದು. ಅಂದ್ರೆ ಎಳ್ನೀರು ಅಂದ್ರೆ ಫ್ರಕ್ಟೋಸ್ ಕಂಟೆಂಟ್ ಅಂದ್ರೆ ಸ್ವೀಟ್ ಕಮ್ಮಿ ಇರೋಂಥದ್ದು ಎಳ್ನೀರು ತಗೊಳ್ಳಿ. ಆಮೇಲೆ ಮುಖ್ಯವಾಗಿ ಬಂದು ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳಕ್ಕೆ ನಮ್ಮ ಬಾಡಿಗೆ ನೀವು ಮಾರ್ನಿಂಗ್ ಟೈಮಲ್ಲಿ ಲೆಮನ್, ಇದು ಬೂದ್ಗುಂಬಳಕಾಯಿ ನೆಲ್ಲಿಕಾಯಿ ಜ್ಯೂಸ್ ತಗೊಂತಾರಲ್ಲ, ಅದಕ್ಕೆ ಲೆಮನ್ ಹಾಕೊಳ್ಳಿ. ಲೆಮನ್ ಹಾಕಲಿ, ಎಳ್ನೀರು ತಗೋಬೇಕು, ಎಳ್ನೀರೊಳಗೆ ಲೆಮನ್ ಹಾಕೊಳ್ಳಿ, ಬಾಡಿನೊಳಗೆ ತೇವಾಂಶ ಇರ್ತಿರುತ್ತೆ. ಆಮೇಲೆ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಸ್ವಲ್ಪ ಬೆವರಿ. ಬೆವರತ್ಕೋದಕ್ಕೆ ಏನ್ ಸಂಬಂಧ ಸರ್ ಅಂತ? ಬೆವರ್ತೀನಿ ಸರ್, ಬೆವರಿದ್ದಕ್ಕೆ ಇಷ್ಟೊಂದು ಸಣ್ಣಕ್ಕಾಗಿದ್ದೀನಿ. ಎಷ್ಟು ಮತ್ತೆ ಅಡಿಷನಲ್ ಬೆನಿಫಿಟ್ಸ್ ಏನಾಗಿದೆ? ಆಮೇಲೆ ನನಗೆ ಈಗ ಏನೇ ಕೆಲಸ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಇದೆ, ಒಂಥರ ಮಾಡ್ಬೇಕು, ಹೊರಗಡೆ ಹೋಗ್ಬೇಕು ಅಂತ ಖುಷಿ ಇದೆ, ಉತ್ಸಾಹ ಇದೆ ಒಳಗಡೆಯಿಂದ. ಹೌದು, ಎನರ್ಜಿ ತರ. ಮುಂಚೆ ಅಯ್ಯೋ ಇವ್ರನ್ನೇ ಎಲ್ಲದಕ್ಕೂ ಕಳಿಸ್ತಿದೆ, ಯಾವ್ದಕ್ಕೂ ಅವ್ರನ್ನೇ ಕಳಿಸ್ತಿದೆ. ಈಗ ಹಂಗಲ್ಲ, ಅವ್ರ ಕೂತ್ಕೊಳ್ಳಿ ನಾನು ಹೋಗಿ ಬರ್ತೀನಿ ಅಂತೀನಿ. ನಾನೆಲ್ಲ ಹೊರಗಡೆ ಕೆಲಸ ಮಾಡ್ತೀನಿ, ಔಟ್ ಸೈಡ್ ಕೆಲಸಗಳೆಲ್ಲ ನಾನೇ ನೋಡ್ಕೊತೀನಿ. ಅದ್ ಖುಷಿ ಇದೆ ನನಗೆ. ಆಮೇಲೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಟೂರ್ ಹೋಗ್ಬೇಕು, ಅವೆಲ್ಲ ಇಂಟ್ರೆಸ್ಟ್. ಮುಂಚೆ 1-2 years ಇಂದ ನನ್ಗೆ ಬೇಕಿರ್ಲಿಲ್ಲ ಅದು.
ಓದಕ್ಕೆ ಅವಕಾಶ ಇದೆ, ಆರ್ಥಿಕವಾಗಿ ಸದೃಢತೆ ಇದೆ, ಬಟ್ ಹೋಗ್ಬೇಕಂತ ಮನ್ಸಲ್ಲೇ ಬರ್ತಾ ಇರಲಿಲ್ಲ ಬಿಕಾಸ್ ಆಫ್ ದ ಫಿಸಿಕಲ್ ಹೌದು ಇದು ವೀಕ್ನೆಸ್. ವೀಕ್ನೆಸ್ ಇತ್ತು. ಕರೆಕ್ಟ್. ವೆಯ್ಟ್ ಲಾಸ್ ಎಷ್ಟಾಗಿದೆ ಮೇಡಮ್? ನಾನು 5-6 kg ಇದ್ದೀನಿ. ಎಕ್ಸಲೆಂಟ್. ಅಯ್ಯೋ ಬಟ್ಟೆಗಳೆಲ್ಲ ಲೂಸ್ ಆಗ್ತಿದೆ ಸರ್. ಆ ಬಟ್ಟೆಗೆ ಸಣ್ಣ ಆಗಿದ್ದೀನಿ. ಕರೆಕ್ಟ್ ಮೇಡಮ್. ಯಾಕಂದ್ರೆ ನೀವು ವೆಯ್ಟ್ ಲಾಸ್ ಮಾಡಕ್ ಮುಂಚೆ ಟ್ರೈ ಮಾಡಿದೀರಾ? ಮುಂಚೆ ನಾನು ಯಾವತ್ತೂ ಇಲ್ಲ ಸರ್. ತಿನ್ನೋದು ಇರೋದ್ರೊಳಗೆ ತಿನ್ನೋದು ಅಚ್ಚುಕಟ್ಟಾಗಿರೋದು ಅನ್ನೋ ಒಂದು ಮೈಂಡ್ ಸೆಟ್. ಯೂಶಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಲ ಏನೇನೋ ಮೆಥಡ್ ಟ್ರೈ ಮಾಡ್ತೀವಿ ನಾವು. ವೆಯ್ಟ್ ಲಾಸ್ ಆಗಿರಲ್ಲ, ಯಾಕಂದ್ರೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಇನ್ಸುಲಿನ್ ಹಾರ್ಮೋನ್ ನಾವು ಸ್ಟೆಬಿಲೈಸ್ ಮಾಡಿರಲ್ಲ. ಒನ್ಸ್ ವಿ ಸ್ಟೆಬಿಲೈಸ್ ಇನ್ಸುಲಿನ್ ಅಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್, ಆಗ ನ್ಯಾಚುರಲಿ ಫ್ಯಾಟ್ ಬರ್ನಿಂಗ್ ಆಗ್ಬಿಡುತ್ತೆ. ಇವಾಗ ನಿಮಗೆ ವೆಯ್ಟ್ ಲಾಸ್ ಆಗಿರೋದು ಬಂದು ಇಟ್ ಇಸ್ ಪ್ಯೂರ್ಲಿ ಎ ಫ್ಯಾಟ್ ಲಾಸ್, ಇಟ್ ಇಸ್ ನಾಟ್ ದ ಮಸಲ್ ಲಾಸ್. ಮಸಲ್ ಲಾಸ್ ಇದೆ ನಿಮ್ಗೆ, ಮಸಲ್ ಅಟ್ರೋಪಿ ಆಗಿದೆ, ಅದನ್ನೇ ಅವಾಗ ಹೇಳಕ್ ಬರ್ತಾ ಇದೆ. ನೀವು ನೋವು ಇರೋದ್ರಿಂದ ನಡೆಯೋದಿಲ್ಲ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿತ್ತು 2 ವರ್ಷದಿಂದ ಸರಿಯಾಗಿ ಮಾಡಿಲ್ಲ ಅಂತ. ಹಂಗೆ ಯಾವಾಗ ನಮ್ಮ ಬಾಡಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೋ ಅವಾಗ ಆಬ್ವಿಯಸ್ಲಿ ನಮ್ಮ ಬಾಡಿ ಏನಾಗುತ್ತೆ, ಮಸಲ್ಸ್ ಎಲ್ಲ ಅಟ್ರೋಪಿ ಆಗುತ್ತೆ. ಮಸಲ್ಸ್ ಅಟ್ರೋಪಿ ಆಗಿರ್ತೀವ, ನಾವು ಅದನ್ನ ಆಕ್ಟಿವೇಟ್ ಮಾಡಕ್ಕೆ ನಡೆಯಕ್ಕೆ ಟ್ರೈ ಮಾಡ್ತಾ ಇದ್ವಿ, ಸ್ವಲ್ಪ ದೂರ ನಡೆದ್ರೆ ಕಾಲು ಕೈ ಸುಸ್ತು ಅನಿಸ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ 2 ಮಾಡ್ಬೇಕು. ಒಂದು ಸ್ವಲ್ಪ ಪ್ರೋಟೀನ್ ಇಂಟೆಕ್ ಚೆನ್ನಾಗಿ ಮಾಡಿ, ಇನ್ನೊಂದು ಸ್ವಲ್ಪ ಮಸಲ್ಸ್ ಗ್ರೋ ಮಾಡೋಣ ಒಳಗಡೆ. ಅಂದ್ರೆ ಮಸಲ್ಸ್ ಗ್ರೋ ಅಂದ್ರೆ ಈ ಜಿಮ್ ಬಾಡಿ ಅವ್ರು ಇರ್ತಾರೆ ಆ ತರ ಅಲ್ಲ. ನಮ್ಮ ಬಾಡಿ ಒಳಗೆ ನಾರ್ಮಲ್ ಆಗಿ ಎಷ್ಟಿರುತ್ತೆ ಅದಕ್ಕಿಂತ ಅಟ್ರೋಪಿ ಆಗಿದೆ ಮಸಲ್ಸ್. ಸೊ ವಿಲ್ ಇನ್ಕ್ರೀಸ್ ಟಿಲ್ ಇಟ್ ಬಿಕಮ್ಸ್ ನಾರ್ಮಲ್ ಸ್ಟ್ರೆಂತ್ ಅಂಡ್ ನಾರ್ಮಲ್ ಮಸಲ್ ಟೋನ್. ಸೊ ಚೆನ್ನಾಗೆ ಪ್ರೋಟೀನ್ ಇಂಟೆಕ್ ಜಾಸ್ತಿ ಮಾಡಿ, ಮತ್ತೆ ವಿಟಮಿನ್ ಸಿ ತಗೊಳ್ಳಿ, ನೆಲ್ಲಿಕಾಯಿ ಜ್ಯೂಸ್ ಹಾಗೆ ತಗೊಳ್ಳಿ, ಮತ್ತೆ ಮುಖ್ಯವಾಗಿ ಎಲೆಕ್ಟ್ರೋಲೈಟ್ಸ್ ತಗೊಳ್ಳಿ, ಅಂದ್ರೆ ಎಳ್ನೀರಲ್ಲಿ ಅದು ತಗೊಳ್ಳಿ. ಆಮೇಲೆ ವಾಕಿಂಗ್ ಮತ್ತೆ ಎಕ್ಸರ್ಸೈಸ್ ಅಲ್ಲಿ ಹಾಫ್ ಸ್ಕ್ವಾಟ್ಸ್ ನೀವು ಡೈಲಿ ಒಂದು 50ರಿಂದ 100 ಮಾಡಿ. ಈ ತರ ಅದನ್ನ ಮಾಡಿ, ಅದನ್ನ ಮಾಡ್ತಾ ಎಸ್ಪೆಷಲಿ ಗ್ಲೂಟ್ ಮಸಲ್ಸ್ ಮತ್ತೆ ನಮ್ದು ಹ್ಯಾಮ್ಸ್ಟ್ರಿಂಗ್ಸ್ ಅಂಡ್ ಕ್ವಾಡ್ರಿಸೆಪ್ಸ್ 3 ಕೂಡ ಸ್ಟ್ರೆಂತ್ ಆಗುತ್ತೆ. 3 ಸ್ಟ್ರೆಂತ್ ಆಯ್ತು ಅಂತಂದ್ರೆ ನಿಮ್ಗೆ ಅವು ನಡೆಯುವಾಗ ಪರವಾಗಿಲ್ಲ. ಈಗ ಫೋಲ್ಡಿಂಗ್ ಮಾಡ್ತೀನಿ, ಈ ತರ ಎಲ್ಲ ಫೋಲ್ಡಿಂಗ್ ಮಾಡ್ತೀನಿ, ಆಮೇಲೆ ಚೆಕ್ಕವೆಲ್ಲ ಕೂರ್ತೀನಿ. ಓ ಸೂಪರ್. ಇದೆಲ್ಲ ಕೂರ್ತಾ ಇದ್ದೀನಿ, ಪರವಾಗಿಲ್ಲ. ಮುಂಚೆ ಕೂರಾಗ ನಾನು ಕೆಳಗೆ ಕೂತೆ 2 ವರ್ಷ. ಇವಾಗ ಕೂಡ ಕೂತ್ಕೊಳಕಾಗತ್ತಾ ಮೇಡಮ್? ಈ ಕೆಳಗೆ ಕೂರ್ತೀನಿ. ತೋರಿಸ್ತೀರಾ ಒಂದ್ಸಲ? ಖುಷಿ ಅಂದ್ರೆ ಸ್ವಲ್ಪ ಫೋಲ್ಡ್ ಮಾಡ್ತೀನಿ. ಪರವಾಗಿಲ್ಲ, ಎಷ್ಟಾಗತ್ತ ಅಷ್ಟು ಮೇಡಮ್. ಎಕ್ಸಲೆಂಟ್. ಈ ತರ ಎಷ್ಟು ಕೂತ್ಕೊಂತೀರಾ? ಕೂತ್ಕೊಳ್ತೀನಿ ಆರಾಮಾಗಿ ಒಂದು ಅರ್ಧ ಗಂಟೆ. ವಾವ್. ಪರವಾಗಿಲ್ಲ. ಈ ಆಸನ ಮಾಡಕ್ಕೆ ಹಿಂಗ್ ಕೂರ್ತೀನಿ. ಎಲ್ಲ ಆಸನಗಳು ಮಾಡ್ತೀನಲ್ಲ ಕೆಲವು ಬಗ್ಗೆ ಇವೆಲ್ಲ ಮಾಡುವಾಗ ಈಗ ಕೂರ್ತಾ ಇದ್ದೀನಿ. ಒಂದು ಡೈಲಿ ಇದೇ ತರ ಒಂದು ಅರ್ಧ ಗಂಟೆ ಕುತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಎಸ್ಪೆಷಲಿ ಅಡಿಗೆ ಮನೆಯಲ್ಲಿ ಅಥವಾ ಸೋಫಾ ಮೇಲೆ ಕುತ್ಕೊಂಡ್ ಬಿಟ್ವಿ, ಅದೊಂಥರ ಪೊಟ್ಯಾಟೊ ಕೌಚ್ ತರ ಅದು ಇಟ್ ವಿಲ್ ಇನ್ಕ್ರೀಸ್. ಕೆಳಗಡೆ ಒಂದ್ಸರಿ ಕುತ್ಕೊಂಡಿದ್ರೆ ದಿನಕ್ಕೆ ಒಂದ್ಸರಿ ಅರ್ಧ ಗಂಟೆ ಕುತ್ಕೊಂಡಿದ್ರೆ ಅದೇನಾಗುತ್ತೆ, ನಾವು 1 ವರ್ಷದಲ್ಲಿ ನಾವು 365 ಸರಿ ಕುತ್ಕೊಂಡಿರ್ತೀವಿ. ನಮ್ಗೆ ಹೆಂಗಂದ್ರೆ ನಮ್ಮ ಬಾಡಿ ಕೆಳಗಡೆ ಕುತ್ಕೊಂಡೇ ಮರ್ತ್ ಬಿಟ್ಟಿದೆ. ಖಂಡಿತ. ವಾಶ್ರೂಮ್ಗೆ ಹೋದ್ರೆ ವೆಸ್ಟರ್ನ್ ಟಾಯ್ಲೆಟ್, ಇಲ್ಲಿ ಊಟ ಮಾಡುವಾಗ ಡೈನಿಂಗ್ ಟೇಬಲ್, ಮತ್ತೆ ಎಲ್ಲ ಟೈಮಲ್ಲೂ ಸೋಫಾ ಮೇಲೆ ಟಿವಿ ನೋಡುವಾಗ ಸೋಫಾ. ಇದೇ ತರ ನಾವು ಕೆಳಗಡೆ ಕುತ್ಕೊಂಡ್ರೆ ನಮ್ಮ ಬಾಡಿ ಮೆಮೊರಿನೇ ಹೋಗ್ಬಿಟ್ಟಿದೆ. ಸೊ ನಾವಿವಾಗ ರಿವರ್ಕ್ ಮಾಡ್ಬೇಕು. ನೀವು ಮಾಡ್ತಾ ಇದ್ರ ಅದು ಕರೆಕ್ಟ್ ಮೇಡಮ್. ಲೈಫ್ ಟೈಮ್ ಒಂದು ಅರ್ಧ ಗಂಟೆ ಕೆಳಗಡೆ ಕುತ್ಕೊಂಡು ಹಂಗೆ ಅಭ್ಯಾಸ ಮಾಡ್ಕೊತಾರೆ. ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸ್. ಅಂಡ್ ನಮ್ಮ ಲಿಗಮೆಂಟ್ಸ್ ಫ್ರೀ ಆಗಿ ಸ್ಟ್ರೆಚ್ ಹಾಕೊಂಡು ಇರಬೇಕು ಅಂತಂದ್ರೆ ಎಸ್ಪೆಷಲಿ ಲೋವರ್ ಲಿಂಬ್ ಲಿಗಮೆಂಟ್ಸ್ ಅಂಡ್ ಲೋವರ್ ಬ್ಯಾಕ್ ಲಿಗಮೆಂಟ್ಸ್. ಕಾಲ್ ಕರೆಕ್ಟ್ ಆಗಿ ಸ್ಟ್ರೈಟ್ ಎತ್ತೀನಿ, ಆಮೇಲೆ ಫೋಲ್ಡ್ ಮಾಡ್ತೀನಿ, ಫುಲ್ ಬಗ್ತೀನಿ. ಎಲ್ಲ ಎಕ್ಸರ್ಸೈಸ್ ಓಕೆ. ಅದ್ರಲ್ಲಿ ಸೂರ್ಯಾಸನ ಒಂದು 3-4 ಮಾಡಕ್ಕಾಗಲ್ಲ. ಸೂರ್ಯ ನಮಸ್ಕಾರದಲ್ಲಿ 3-4 ಮಾಡಕ್ಕಾಗಲ್ಲ. ನಿಮ್ಗೆ ಎಷ್ಟು ಬರುತ್ತಾ ಅಷ್ಟು ಮಾಡಿ. ನಿಮ್ಗೆ ಎಷ್ಟು ಬರುತ್ತಾ ಅಷ್ಟೇ ಮಾಡಿ. ನಾನು ಹೆದರಿಕೆ, ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟದು, ಒಂದು ಏಜ್ ಫ್ಯಾಕ್ಟರ್. ಆಮೇಲೆ ಅದರಿಂದ ನಾನು ಸ್ವಲ್ಪ ಸನ್ಲೈಟ್ ಅಲ್ಲಿ ಡೈಲಿ 1 hour ಕಂಪಲ್ಸರಿ ಕುತ್ಕೊಳ್ಳಿ. ಸನ್ಲೈಟ್ ವೆರಿ ಇಂಪಾರ್ಟೆಂಟ್. ಅಥವಾ ನೀವು ಪೇಪರ್ ಓದುವಾಗ ಮಧ್ಯಾಹ್ನ ಟೈಮಲ್ಲಿ ಸುಮ್ಮನೆ ಹೊರಗಡೆ ಕುತ್ಕೊಂಡ್ರೆ ಒಂದು ಚೇರ್ ಹಾಕೊಂಡು ಎಷ್ಟಾಗ್ತಾರೆ ಸನ್ಲೈಟ್ ಬಿಡಿ. ಮಂಡಿವರೆಗೂ ಒಂದು ಸ್ವಲ್ಪ ಬಟ್ಟೆ ಇದು ಮಾಡ್ಕೊಂಡು ಕೈ ಇಲ್ಲಿವರೆಗೂ ಇದು ಮಾಡಿದ್ರೆ ಕಂಪ್ಲೀಟ್ ಆಗಿ ಸನ್ಲೈಟ್ ಬರಲಿ. ಮುಖದ ಮೇಲೆ ಕುತ್ಕೊಂಡ ಮೇಲೆ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಬೇಡಿ. ಮಾಡ್ಬೇಡಿ. ಸನ್ಲೈಟ್ ಅಲ್ಲಿ ಕುತ್ಕೊಂಡ್ರೆ ಅದು ಸನ್ ರೇಸ್ ಏನ್ ನಮ್ ಸ್ಕಿನ್ ಮೇಲೆ ಬಿದ್ದು ಬಾಡಿ ಒಳಗಡೆ ಬಯೋಕೆಮಿಕಲ್ ರಿಯಾಕ್ಷನ್ ಆಗಬೇಕು, ಅದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಅದರಲ್ಲಿ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ SPF ಫ್ಯಾಕ್ಟರ್ 30-50 ಅದೆಲ್ಲ ಆಡ್ ಮಾಡಿರ್ತಾರೆ. ಸೊ ಹಂಗಾಗಿ ವಿ ಶುಡ್ ನಾಟ್ ಯೂಸ್ ಸನ್ಸ್ಕ್ರೀನ್ ಲೋಷನ್ಸ್. ಸನ್ಸ್ಕ್ರೀನ್ ಲೋಷನ್ಸ್ ನಮಗೆ ಇಲ್ಲ ಟ್ಯಾನ್ ಆಗುತ್ತೆ ಸ್ಕಿನ್ ಅನ್ನೋ ತರ ಇದ್ರೆ ಬೇಕಾದ್ರೆ ಮುಖಕ್ಕೆ ಮಾತ್ರ ಯೂಸ್ ಮಾಡಿ, ಬಾಡಿಗೆ ಯೂಸ್ ಮಾಡಕ್ ಮುಖಕ್ಕೆ ಯೂಸ್ ಮಾಡ್ಬಿಟ್ಟು ಕೈ ಮತ್ತೆ ಕಾಲನ್ನ ಸನ್ಗೆ ಎಕ್ಸ್ಪೋಸ್ ಆಗಲಿ. ಸೊ ಇಟ್ ವಿಲ್ ಹೆಲ್ಪ್ ಯು. ಪಿಗ್ಮೆಂಟೇಷನ್ ಜಾಸ್ತಿ ಇತ್ತು, ಈಗ ಸ್ವಲ್ಪ ಇವಾಗ ಪಿಗ್ಮೆಂಟೇಷನ್ ಏನಿದೆ ಕಡಿಮೆ ಆಗಿದೆ ಏನಕ್ಕೂ ಗೊತ್ತಾಗ್ಲಿಲ್ಲ. ಈ ಟ್ಯಾಬ್ಲೆಟ್ಸ್ಗೋಸ್ಕರ ಮಿನರಲ್ಸ್ ಎಲ್ಲ ಸೇರ್ತಲ್ಲ ಬಾಡಿಗೆ, ನನ್ಗೆ ಹಂಗ ಅನಿಸುತ್ತೆ. ಇವೆಲ್ಲ ಸೇರಿರೋದಕ್ಕೆ ನನ್ಗೆ ಪಿಗ್ಮೆಂಟೇಷನ್ ಕಡಿಮೆ ಆಗಿದೆ. ಎಕ್ಸಾಕ್ಟ್ ಆಗಿ ನೀವು ಹೇಳಿದ್ರಿ. ನಾವೆಲ್ಲಾ ಪೇಷಂಟ್ಗೂ ಕೇಳ್ತೀವಿ, ಎಸ್ಪೆಷಲಿ ಹಿಸ್ಟರೆಕ್ಟಮಿ ಆಗಿರ್ತಕ್ಕಂಥ ಎಲ್ಲಾ ಪೇಷಂಟ್ಸ್ಗಳು ಕೂಡ ಅವ್ರಿಗೆ ಮೆಲಾಸ್ಮಾ ಬಂದೇ ಬರುತ್ತೆ. ಪಿಗ್ಮೆಂಟೇಷನ್ ಮುಖದಲ್ಲಿ ಮತ್ತೆ ಇಲ್ಲಿ
ಎಲ್ಲ ಕಡೆ ಪಿಗ್ಮೆಂಟೇಷನ್ ಬರುತ್ತೆ. ಅದು ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಎಂತೆಂತ ಕಾಸ್ಟ್ಲಿ ಕ್ರೀಮ್ ಯೂಸ್ ಮಾಡಿರ್ತಾರೆ, ಫೇಸ್ ವಾಶ್, ಗ್ಲೂಟಾಥೈನ್ ಫೇಸ್ ವಾಶ್, ಏನೇನೋ ಯೂಸ್ ಮಾಡಿರ್ತಾರೆ, ಏನ್ ಯೂಸ್ ಮಾಡಿದ್ರು ಕೂಡ ಹೋಗಿರಲ್ಲ. ವರ್ಲ್ಡ್ ಟಾಪ್ ಡರ್ಮಟಾಲಜಿಸ್ಟ್ ಕೂಡ ತೋರಿಸಿರ್ತಾರೆ, ಆಸ್ಟ್ರೇಲಿಯಾ, ಮೆಲ್ಬೋರ್ನ್ ಎಲ್ಲ ಕಡೆ. ಬಟ್ ಅವ್ರಿಗೆ ಹೋಗೇ ಇರೋದಿಲ್ಲ. ಯಾಕೆ ಈ ಟ್ರೀಟ್ಮೆಂಟ್ ಕೊಟ್ಮೇಲೆ ಹೋಗುತ್ತೆ ಅಂದ್ರೆ, ಬಿಕಾಸ್ ಯು ಆರ್ ಡೈರೆಕ್ಟ್ಲಿ ಹಿಟ್ಟಿಂಗ್ ದ ಹಾರ್ಮೋನ್, ಲೈಕ್ ಹಾರ್ಮೋನ್ ಬಯೋ ಐಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ನಾವು ಡೇ 1 ಇಂದಾನೆ ಎಸ್ಪೆಷಲಿ ಹಿಸ್ಟೆಕ್ಟಮಿ ಆಗಿರೋರಿಗೆ ನಾವು ಸ್ಟಾರ್ಟ್ ಮಾಡ್ಕೊಂತೀವಿ. ಅದರಿಂದ ನಿಮ್ಗೆ ಏನ್ ಮಾಡುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಲೋಲಿ ಕರೆಕ್ಷನ್ ಆಗ್ತಾ ಬರುತ್ತೆ. ಹಾರ್ಮೋನ್ ನಿಮ್ಗೆ ಆಲ್ರೆಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವಾಗಿಂದ ಇತ್ತು ಗೊತ್ತಾ? ಫ್ರಮ್ ದ ಆಲ್ಮೋಸ್ಟ್ ಒಂದು 10-15 ಇಯರ್ಸ್ ಬ್ಯಾಕ್ ಇಂದಾನೆ ಇರುತ್ತೆ. ಅದರಿಂದಾನೇ ಹಿಸ್ಟೆಕ್ಟಮಿ ಮಾಡ್ತಕ್ಕಂಥ ಸಿಚುವೇಶನ್ ತಂದಿರುತ್ತದೆ. ಸೊ ಅದು ಹಿಸ್ಟೆಕ್ಟಮಿನ ಆಯ್ತು, ಬಟ್ ಸ್ಟಿಲ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಸ್ ಕಂಟಿನ್ಯೂ. ಹಾರ್ಮೋನ್ ಅದು ಅಡ್ರೆಸ್, ರೂಟ್ ಕಾಸ್ ಅಡ್ರೆಸ್ ಆಗಿಲ್ಲ, ಅದ್ರದ್ದು ಒಂದು ಎಫೆಕ್ಟ್ ಮಾತ್ರ ನಾವು ತೆಗೆದ್ವಿ, ಬಟ್ ಸ್ಟಿಲ್ ಇಟ್ ಈಸ್ ದೇ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಅದನ್ನ ನಾವು ಕರೆಕ್ಷನ್ ಮಾಡುವಾಗ ಆ ಮೆಲಾಸ್ಮಾ ಏನ್ ಪಿಗ್ಮೆಂಟೇಷನ್ ಬಂದಿತ್ತು ಅದು ಹೋಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಹೋಗ್ತಾ ಇರುತ್ತೆ. ಅದೇ ನನ್ಗೆ ಆಶ್ಚರ್ಯ ಆಯ್ತು. ಇದೇನು ಎಲ್ಲರೂ ಕೇಳ್ತಾರೆ, ನಮ್ಮಮ್ಮ ಅವರೆಲ್ಲರೂ ಬೆಳ್ಳಗಾಗ್ಬಿಟ್ಟಿದ್ದೀವಿ ಅಮ್ಮ, ಇವೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ನನಗೆ ಈ ತರ ಆಗ್ತಾ ಇದೆ. ಈಗ ಒಳ್ಳೆ ಬಂದಿದೆ. ಆಮೇಲೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಹೆಲ್ತ್ ಅಂತ ಹೇಳ್ತಾರಲ್ಲ, ಮುಖದಲ್ಲಿ ಮುಖ ನೋಡಿದ ತಕ್ಷಣ ಅವ್ರ ಬಾಡಿನಲ್ಲಿ ಎಷ್ಟು ಆರೋಗ್ಯ ಇದೆ ಅಂತ ಹೇಳ್ಬೋದು ಅಂತ. ಹಂಗೆ ಮೆಲಾಸ್ಮಾ ಇದ್ರೆ ಅವ್ರ ಬಾಡಿನಲ್ಲಿ ಬೋನ್ಸ್ ವೀಕ್ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ನಮ್ಮ ಪೇಷಂಟ್ಸ್ ಗಳು ಕೂಡ ಸಪೋಸ್ ಅವ್ರದ್ದು ಹೆಂಗ್ ಬಾಡಿ ಇತ್ತು ಅಂದ್ರೆ ಅವ್ರಿಗೆ ಯಾವ ಪೈನ್ಸ್ ಇರಲ್ಲ. ಸಪೋಸ್ ಇಫ್ ಇಟ್ ಈಸ್ ಅರೌಂಡ್ 40+ ಆಯ್ತು ಅಂದ್ರೆ ಆಲ್ರೆಡಿ ಪೈನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ನಾವು ಕೊಡ್ತಕ್ಕಂಥ ಕೆಲವು ವಿಟಮಿನ್ ಸಿ ಇಂಜೆಕ್ಷನ್ಸ್, ಮತ್ತೆ ನೀವು ವಿಟಮಿನ್ ಸಿ ಟ್ಯಾಬ್ಲೆಟ್ಸ್, ಮತ್ತೆ ನೀವು ನಲ್ಲಿಕಾಯಿ ಜ್ಯೂಸ್ ಯೂಸ್ ಮಾಡ್ತೀರಾ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ಅಕ್ಯಾಂಥಸಿಸ್ ನೈಗ್ರಿಕನ್ಸ್ ಅಂತ ಬ್ಲಾಕಿಶ್ ಡಿಸ್ಕಲರೇಷನ್ ಆಗುತ್ತೆ, ಡಾರ್ಕ್ ಡಿಸ್ಕಲರೇಷನ್ ನೆಕ್ ಹತ್ರ ಮತ್ತೆ ಇಲ್ಲಿ ಎಲ್ಲ ಆಗುತ್ತೆ. ನೀವು ಇವಾಗ ಎಲ್ಲ ಕಂಪ್ಲೀಟ್ ಶುಗರ್ ಅವಾಯ್ಡ್ ಮಾಡಿದ್ರಲ್ಲ, ಸೊ ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗ್ಬಿಟ್ಟು ಅದರಿಂದನೂ ಕೂಡ ಒಂದು ನ್ಯಾಚುರಲ್ ಗ್ಲೋ ಕಡೆ ಹೋಗುತ್ತೆ. ಪ್ಲಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗುತ್ತೆ. ಇದೆಲ್ಲದರಿಂದ ಬೆನಿಫಿಟ್ ಆಗಿ ಇದು ಬಂದಿದೆ. ಅಂದ್ರೆ ನಿದ್ದೆ ಬೆಟರ್ ಆಗಿದೆ ಕಂಪೇರ್ ಟು ಅರ್ಲಿಯರ್. ನಿದ್ದೆ ಒಂದು 8 ಗಂಟೆ 9 ಗಂಟೆ ಆರಾಮ ಮಲ್ಕೊಳ್ಳಿ. ನಿದ್ದೆ ಬೆಟರ್ ಆಗಿದೆ, ಮತ್ತೆ ಮೆಲಾಸ್ಮಾ ಬೆಟರ್ ಆಗಿದೆ, ಪಿಗ್ಮೆಂಟೇಷನ್, ಮತ್ತೆ ವೆಯ್ಟ್ ಲಾಸ್ ಆಗಿದ್ದೀರಾ, ಮತ್ತೆ ಆಕ್ಟಿವ್ನೆಸ್ ಬೆಟರ್ ಆಗಿದೆ, ಮತ್ತೆ ಪೈನ್ ಆಲ್ಮೋಸ್ಟ್ 8% ಕಡಿಮೆ ಆಗಿದೆ. ಹೇಳಿದ್ನಲ್ಲ ಸರ್, 70% ನನಗೆ ಅಲ್ಲ ಇರೋದ, ಸ್ವಲ್ಪ ಕಡಿಮೆನೆ ಹೇಳ್ತಾ ಇದ್ದೀನಿ. 70% ಅಷ್ಟು ನನ್ಗೆ ಓಕೆ. ಹಿಂದೆ ನನ್ ನಡೆಯಕ್ಕೆ ಬೇಜಾರಾಗೋದು, ಅಷ್ಟು ದೂರ ನೋಡಿದವ್ರು ಏನಂತ ತಿಳ್ಕೊತಾರೆ ಅನ್ನೋ ಒಂದು ಇದಿರ್ತಿತ್ತು. ಈಗ ಹಂಗಲ್ಲ, ಆರಾಮಾಗಿ ಹೋಗ್ತೀನಿ. ಇದೇ ತರನ ಡಯಟ್ ಮಾಡ್ಕೊಂಡು ಹಿಂಗೆ ಹೋದ್ರೆ ಇನ್ನೊಂದು 6 months ಅಲ್ಲಿ ಇನ್ನೊಂದು 3-4 kg ವೆಯ್ಟ್ ಲಾಸ್ ಆಗ್ತೀರಾ. ವೆಯ್ಟ್ ಲಾಸ್ ಆಗ್ಲಿ, ಬಾಡಿ ನಾರ್ಮಲ್ ಆಗಿ ಇವಾಗ ನೀವು ಮದುವೆ ಆದಾಗ ಮಗು ಆದಾಗ 1 ವರ್ಷ 2 ವರ್ಷದಲ್ಲಿ ಎಷ್ಟು ವೆಯ್ಟ್ ಇರುತ್ತೋ ಅದು ನಿಮ್ದು ಐಡಿಯಲ್ ವೆಯ್ಟ್. ಅಡಿಷನ್ ಆಗಿ ಬಂದಿರೋದಲ್ಲ ಎಕ್ಸ್ಟ್ರಾ ಅದು. ಅದೇ ಈ ಎಕ್ಸಾಂಪಲ್ ನಿಮ್ಮ ಹೈಟಿಗೆ ಒಂದು 55 to 60 ಅಂತ ಅನ್ಕೊಳ್ಳೋಣ. ಇವಾಗ ಎಷ್ಟಿದ್ದೀರಾ ನೀವು? ಈಗ 75 ಇದ್ದೀನಿ. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ 80 ಇದ್ರಾ? 81 ಏನೋ ಇದ್ದೆ. 81 ಇದ್ರೆ 75 ಇದೆ. ಇನ್ನೊಂದು 5 kg ಸಣ್ಣ ಆದ್ರೆ ಒಂದು 70 ಬರ್ತೀರಾ, ಅಷ್ಟೇ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಒಳಗಡೆ ಮಸಲ್ ಟೋನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು, ಮಸಲ್ ಟೋನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಜೆಂಟ್ಸ್ಗೆ ಆಗಲಿ ಲೇಡೀಸ್ಗಾಗಲಿ ಮಸಲ್ ಟೋನ್ ಮೇಂಟೈನ್ ಮಾಡಲೇಬೇಕು. ನಮ್ಮ ಬಾಡಿನ ಲಾಂಗೆವಿಟಿ ಕೊಡೋದು ಮಸಲ್ ಚೆನ್ನಾಗಿತ್ತು ಅಂದ್ರೆ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಮೇಂಟೈನ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಲ್ಲ, ಆಗ ಎಲ್ಲ ಹಾರ್ಮೋನ್ಸ್ನು ಗ್ರಿಪ್ಪಲ್ಲಿ ಇಡುತ್ತೆ. ಎಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಇತ್ತು, ಈಗ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಓಕೆ. ನೀವು ಈ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ ಹೇಳಿದಾಗ ನಿಮ್ಮ ಮಗಳಿಗೆ ಅವ್ರು ಏನಂತ ಹೇಳಿದ್ರು ಸ್ಟಾರ್ಟಿಂಗ್? ಅದೇ ಹೇಳಿದ್ರು, ಅಯ್ಯೋ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಬರ್ತದೆ, ಏನೋ ನಿನ್ ಇಷ್ಟ ಇದ್ರೆ ಹೋಗ್ ಅಮ್ಮ, ಪರವಾಗಿಲ್ಲ ಹೋಗ್ಬಿಟ್ಟು ಒಂದ್ಸರಿ ನೀನ್ ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ರೆ. ನಾನು ಎಲ್ಲೂ ಹೋಗಿಲ್ಲ, ಫಸ್ಟ್ ಟೈಮ್ ಬಂದಿದೆ ನಿಮ್ಮ ಹತ್ರ. ನಾನು ಸುಮ್ನೆ ಎಲ್ಲಾರ ಹತ್ರ ಹೋಗಲ್ಲ, ಯಾಕೋ ನನ್ಗೆ ಒಂದು ಹೋಗ್ಲೇಬೇಕು ಅನಿಸ್ತು. ಇವರಪ್ಪನಿಗೆ ಹೇಳ್ದೆ, ಸರಿ ನಡಿ ಅದಕ್ಕೇನು ಹೋಗೋಣ ಅಂತ ಫಸ್ಟ್ ನಿಮ್ಮ ಹತ್ರ ಸರ್ ಬಂದಿದ್ದು. ಯಾಕೆಂದ್ರೆ ಚಿಕ್ಕದ್ರಲ್ಲಿ ಇದ್ದಾಗಲೇ ನಾನು ರಿಪೇರಿ ಮಾಡ್ಕೊಳ್ಳೋದು ಬೆಟರ್ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಬಂದಿದ್ದು. ಖುಷಿ ಆಯ್ತು. ಈಗ ನನ್ನ ಮಗಳು ಪರವಾಗಿಲ್ಲಮ್ಮ, ಎಲ್ಲ ಹತ್ತಿದ್ಯ ಹಿಡ್ಕೊಳಕ್ ಬರ್ತಾಳೆ, ಬೇಡ ನಾನು ಬಿಡ್ಬೇಡ ಅಂತೀನಿ. ನಾನ್ ಚೆನ್ನಾಗಿದ್ದೀನಿ, ಈಗ ನಾನು ನಡ್ಕೊಂಡು ಹೋಗ್ತೀನಿ, ಬ್ಯಾಗ್ಗಳನ್ನೆಲ್ಲ ಇಟ್ಕೊತೀನಿ. ಒಂದ್ ಬ್ಯಾಗ್ ಇಟ್ಕೊಳಕ್ ಬೇಜಾರಾಗೋದು, ಇತ್ತಕ್ ಆಗ್ತಿರ್ಲಿಲ್ಲ ನನಗೆ. ಈಗೆಲ್ಲ ಬ್ಯಾಗು ಇವೆಲ್ಲ ಮಾಡ್ತೀನಿ. ಕಾರಿನ ಲಾಕ್ ಹಾಕಕ್ ಆಗ್ತಿರ್ಲಿಲ್ಲ ನನಗೆ ಮುಂಚೆ. ಅದು ನಮ್ದು ಸ್ಕೋಡಾ ಫ್ಯಾಬಿಯಾ, ಅದು ಏನ್ ತೂಕ ಅಂದ್ರೆ ಇದೆಂತ ಕಾರಿದ್ಯಪ್ಪ ಅಂದ್ಬಿಟ್ಟು ಹಿಂಗ್ ಎಳೆಯಕ್ಕೆ ಆಗ್ತಿರ್ಲಿಲ್ಲ. ಪಾಪ ಅವರೇ ಹಾಕೋರು, ತೆಗಿಯೋರು, ಅವೆಲ್ಲ ನಾನು ಇದ್ ಮಾಡಿದ್ದೀನಿ, ನೋಡಿದ್ದೀನಿ. ಈಗ ಅವೆಲ್ಲ ಇಲ್ಲ ಸರ್, ಖುಷಿ ಇದ್ದಿದ್ದೆ. ಯಾಕಂದ್ರೆ ಅವರು ಸ್ಟೇಯಿಂಗ್ ಇನ್ ಮೆಲ್ಬರ್ನ್, ನೀವು ಹೇಳಿದಾಗ ಒಂದೇ ಸರಿ ನಂಬಿಕೆ ಬರಲ್ಲ, ಯೂಶಲಿ ಟ್ರಸ್ಟ್ ಬರಲ್ಲ. ಯಾಕೆ ಟ್ರಸ್ಟ್ ಬರಲ್ಲ ಅಂದ್ರೆ ಇಲ್ಲ ಸರ್, ಅವಳು ನನ್ಗೆ ಹಂಗಲ್ಲ. ನಾನು ಏನಂದ್ರೆ ಅಮ್ಮ ಅವ್ರು ಯೋಚನೆ ಮಾಡೇ ಹೋಗ್ತಾ ಇರೋದು. ಅವಳಿಗೆ ನನ್ ಮೇಲೆ ತುಂಬಾ ನಂಬಿಕೆ ಇದೆ.
ಅಮ್ಮ ಒಂದು ಮಾಡ್ಬೇಕಾದ್ರೆ ಅವ್ರು ಯೋಚನೆ ಮಾಡಿ ಒಂದು ಇದಿರೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಹೋಗು ಮಮ್ಮಿ, ನೀನು ಏನ್ ಬೇಕಾದ್ರೂ ಮಾಡ್ಕೊಳಗೋ, ನಿನ್ನ ಇಷ್ಟ, ಹೋಟೆಲ್ ಚೆನ್ನಾಗಾಗೋ ಅಷ್ಟೇ. ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ನಂಬಿಕೆ ಬಂತ? ಖಂಡಿತ ನನ್ಗೆ ಸುಮಾರು ಒಂದ್ 4-5 ನೋಡಿದ್ದು ಅಷ್ಟೇ. ಅಯ್ಯೋ ಯಾವ ಊರ ಅಲ್ವಲ್ಲ, ಬರೀ ನನ್ಗೆ ಆಪರೇಷನ್ ಮಾಡಕ್ಕಿಂತ ಮುಂಚೆ ಬರೀ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಆಗತ್ತಲ್ಲ, ಇದ್ಕಿಂತ ಇನ್ನೇನ್ ಬೇಕು ಅಂದ್ಬಿಟ್ಟು ನಾವು ಅದೇ ಆಪರೇಷನ್ ಮಾಡಕ್ಕಿಂತ ಇಂಜೆಕ್ಷನ್ ಮಾತ್ರ ಪ್ಲಸ್ ಫುಡ್ ಮತ್ತೆ ಲೈಫ್ ಸ್ಟೈಲ್ ತರ್ತೀವಲ್ಲ, ಅದರಿಂದ ನಿಮ್ಗೆ ವೆಯ್ಟ್ ಲಾಸ್ ಪ್ಲಸ್ ಇನ್ನ ಹಂಡ್ರೆಡ್ಸ್ ಆಫ್ ಬೆನಿಫಿಟ್ಸ್ ನೀವು ಹೇಳಿದ್ರಲ್ಲ, ಅದೆಲ್ಲ ನಾವಿನ್ನ ಲಿಸ್ಟ್ ಮಾಡ್ತಾ ಹೋದ್ರೆ ತುಂಬಾ ಬೆನಿಫಿಟ್ಸ್ ಆಗಿರುತ್ತೆ ಬಾಡಿನಲ್ಲಿ. ವಿಸಿಬಲ್ ಚೇಂಜಸ್ ಇಷ್ಟು. ಸೊ ಇದನ್ನ ಆಗುತ್ತೆ ಅಂದ್ರೆ ನಾವು ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಆಫ್ ಹಾಸ್ಪಿಟಲ್ ಏನಕ್ಕೆ ಓಪನ್ ಮಾಡಿದೆ ಅಂದ್ರೆ ಇದೇ ಕಾರಣದಿಂದಾನೆ. ಈಗ ಎಲ್ಲರೂ ಕೂಡ ಒಂದು ಸರ್ಜರಿಗೆ ವಿಲ್ಲಿಂಗ್ ಇರಲ್ಲ, ಒಂದು ಇನ್ನೊಂದು ಸರ್ಜರಿಗೆ ಅವ್ರ ಬಾಡಿ ಫಿಟ್ನೆಸ್ ಸಪೋರ್ಟ್ ಆಗಿರಲ್ಲ. ಆರ್ಥೋಪೆಡಿಕ್ ಸರ್ಜನ್ಸ್ ಹೇಳಿದಾಗ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್, ಸಪೋಸ್ ಕಾರ್ಡಿಯಾಕ್ ಹಿಸ್ಟ್ರಿ ಇದೆ ಅಥವಾ ಫಿಸಿಷಿಯನ್ ಫಿಟ್ನೆಸ್ ಬರಲ್ಲ, ಅನಸ್ಥೆಟಿಸ್ಟ್ ಫಿಟ್ನೆಸ್ ಬರಲ್ಲ. ಆ ಥರದಾಗೆ ಹಂಗಂತ ಪೇನ್ ಕಿಲ್ಲರ್ ಮೇಲೆ ಅಥವಾ ಬರೀ ಕ್ಯಾಲ್ಸಿಯಂ ಮಾತ್ರೆ ಫಿಸಿಯೋಥೆರಪಿ ಮೇಲೆ ಡಿಪೆಂಡ್ ಆದ್ರೆ ಪೇನ್ ಕಡಿಮೆ ಆಗ್ತಾ ಇರಲ್ಲ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಸಚ್ ಟೈಪ್ ಆಫ್ ಪೇಷಂಟ್ ಅಂತ ಸ್ಟಾರ್ಟ್ ಮಾಡೋದು. ಇವಾಗ ಏನಂತ ಎಲ್ಲಾ ಪೇಷಂಟ್ಸ್ಗಳು ಯಾರೆಲ್ಲ ನನಗೆ ಸರ್ಜರಿ ಮಾಡಕ್ ಹೇಳಿರಲ್ಲ, ಬಟ್ ಆದ್ರೂ ಕೂಡ ಅವ್ರ ಪೇನ್ ತಡ್ಕೊಳಕ್ ಆಗ್ತಿರಲ್ಲ, ಬಟ್ ದೇ ಕಮ್ ಫಾರ್ ದಿಸ್ ಟ್ರೀಟ್ಮೆಂಟ್. ಯಾಕಂದ್ರೆ ಈಸಿ ಇದೆ, ಈಸಿ ಟು ಫಾಲೋ. ಇವಾಗ ಇಷ್ಟು ಡಯಟ್ ಮಾಡ್ತಿದ್ರಲ್ಲ, ಇದ್ರಲ್ಲಿ ಕಷ್ಟ ಅಂತ ಅನ್ಸಿದ್ಯಾ? ಇಲ್ಲ ಸರ್, ನನಗೇನು ಡಯಟ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ. ಅದೆಲ್ಲ ಚಪಾತಿ ನನಗೇನು ಅದ್ ಬೇಕು ಇರ್ಲಿಲ್ಲ, ಇರೋ ತಿಂತಾ ಇದ್ರೆ ಸರಿ, ಓಕೆ. ಬೇಕರಿ ಐಟಮ್ಸ್ ನಮ್ಗೆ ಏಜ್ ಆಗಿದೆ, ಇನ್ ಬೇಕಿಲ್ಲ, ಅದು ಮುಗಿಸಿದೀವಿ, ಅದು ಓಕೆ. ಐಸ್ ಕ್ರೀಮ್ ಒಂದು ಇಷ್ಟಪಡ್ತಿದ್ದೆ, ಏನೋ ಅಲ್ಲೊಮ್ಮೆ ಅಕೇಶನ್ ತಿಂದ್ರು ಏನು ಇಲ್ಲ ಅಂದ್ಬಿಟ್ಟು ಅದನ್ನು ಬಿಟ್ಟಿದ್ದೀನಿ, ಇಲ್ಲಿವರೆಗೂ ತಿಂದಿಲ್ಲ. ಯೂಶಲಿ ಮಂಡಿ ನೋವು ಗ್ರೇಡ್ 4 ನೀವೇ ರೀಜನರೇಷನ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಅದಕ್ಕೆ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಬೇಕು. ಬಟ್ ಡಯಟ್ ನಾನು ಹೇಳ್ತೀನಿ, ಒಂದು ದಿನನೂ ತಪ್ಪಿಸ್ಬೇಡಿ. ಎಸ್ಪೆಷಲಿ ಮೈದಾ ಹಿಟ್ಟು ಅಥವಾ ಹಾಲು ಅಥವಾ ಇವನ್ ಸಕ್ಕರೆ ಬೆಲ್ಲನೂ ಕೂಡ ಅವಾಯ್ಡ್ ಮಾಡಿ. ಕಂಪ್ಲೀಟ್ ರೀಜನರೇಷನ್ ಆಗೋರ್ಗೆ ಆಮೇಲೆ ಬೇಕಾದ್ರೆ ಅಪರೂಪಕ್ಕೆ ಬೇಕಾದ್ರೆ ಬೆಲ್ಲ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಜೊತೆ ಇದ್ದಾರೆ ಮೇಡಮ್, ಅವರು ಒಂದು ಮಿಸ್ಟೇಕ್ ಮಾಡಿದ್ದಾರೆ, ಏನಂತ ಅವ್ರ ಬಾಯಲ್ಲೇ ಕೇಳ್ತೀನಿ. ಏನು ಇಲ್ಲ ಸರ್, ಹಬ್ಬದಲ್ಲಿ ಒಂದು ಒಬ್ಬಟ್ಟು ತಿಂದ್ಬಿಟ್ಟು ಒಂದು ಲೋಟ ಹಾಲು ಕುಡಿದೆ. ಅದು ಹಾಗೆ ಮಾರನೇ ದಿನನೇ ನನಗೆ ಮಂಡಿ ನೋವು ಸ್ಟಾರ್ಟ್ ಆಯ್ತು. ನನಗೆ ಗೊತ್ತಾಗೋಯ್ತು, ಇದೇ ಫಾಲ್ಟ್ ಅಂದ್ಬಿಟ್ಟು ತಕ್ಷಣನೇ ನಾನು ಆಯಿಲೆಲ್ಲ ಮಸಾಜ್ ಮಾಡ್ಕೊಂಡು ವಾಕ್ ಮಾಡೋದು, ಆಮೇಲೆ ಎಕ್ಸಸೈಸ್ ಮಾಡೋದು. ವಾಕ್ ಮಾಡೋದು ನೋವಾದ್ರೂ ಪರವಾಗಿಲ್ಲ, ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು, ಇದು ಮಾಡ್ಕೊಂಡೆ. ಆಮೇಲೆ ತಕ್ಷಣ ಸೊ ಅಲ್ಲಿವರೆಗೂ ಹಬ್ಬದವರೆಗೂ ಹೆಂಗಿತ್ತು? ಓಕೆ. ಇದೇ ಸ್ನೇಹಿತರೆ, ಇದೇ ಸ್ಟ್ರಾಟಜಿ. ಏನಂದ್ರೆ ದಯವಿಟ್ಟು ಈ ಒಂದು ಹೀಲಿಂಗ್ ಪ್ರೊಸೆಸ್ ಅಲ್ಲಿ ಇರ್ತೀರ 3 to 6 months, ಆ ಟೈಮಲ್ಲಿ ಮತ್ತು 100% ಡಯಟ್ ಮಾಡಿ. ರಿಕ್ವೈರ್ಡ್, ಇಟ್ ಇಸ್ ರಿಕ್ವೈರ್ಡ್. ನಾರ್ಮಲ್ ಪರ್ಸನ್ಸ್ ಬೇರೆ, ಅವ್ರ ಬಾಡಿ ಅವ್ರಿಗೆ ಪೈನ್ ಇರೋದಿಲ್ಲ, ನಮಗೆ ಆಲ್ರೆಡಿ ಪೈನ್ ಇರುತ್ತೆ. ಆ ಪೈನ್ಗೆ ನಾವು ಅವ್ರು ಹೇಳ್ತಾರಂತ ನಾವು ತಿಂದ್ಬಿಟ್ಟು ನಮ್ಮ ಬಾಡಿನ ಇರ್ತಕ್ಕಂಥ ಪೈನ್ ನಾವೇ ಅನುಭವಿಸ್ಬೇಕಾಗತ್ತೆ. ಇದು ನನಗೆ ನಾನು ನಿಮಗೆ ಮಾಡ್ತಿರ್ತಕ್ಕಂಥ ಒಂದು ಸಿನ್ಸಿಯರ್ ಅಂಡ್ ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಡಯಟ್ ಇಂದ 1% ಕೂಡ ಡಿಬೇಟ್ ಆಗಬೇಡಿ. ಸ್ಟ್ರಿಕ್ಟ್ ಡಯಟ್ ಮಾಡಿ. ಹಬ್ಬ ಬಂತು ಅಥವಾ ಏನೋ ಫಂಕ್ಷನ್ ಇತ್ತು, ಮದುವೆಗೆ ಹೋಗ್ಬಿಟ್ಟೆ ಸರ್ ಸ್ವಲ್ಪ ಪಾಯಸ ತಿಂದ್ಬಿಟ್ಟು ಈ ಥರ ಮಾಡಕ್ ಹೋಗ್ಬಿಡಿ. ಸ್ಟ್ರಿಕ್ಟಾಗೆ ಅವಾಯ್ಡ್ ಮಾಡಿದ್ದೆ ಆದರೆ ಒಂದು ಅಟ್ಲೀಸ್ಟ್ ಇಲ್ಲ ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದು ಹೇಳ್ತೀನಿ. ಈಗ ಒಂದ್ಸರಿ ಸರ್ಜರಿ ಆಯ್ತು ಅಂತ ಇಟ್ಕೊಳ್ಳಿ, ಮಂಡಿ ಒಂದು 6 months ಬೆಡ್ ರೆಸ್ಟ್ ಹೇಳ್ತಾರೆ. ಆ 6 months ಅಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ಏನು ತಿನ್ನಕ್ಕಾಗಲ್ಲ, ಯಾವ ಮದುವೆ ಇಲ್ಲ, ಫಂಕ್ಷನ್ ಇಲ್ಲ, ಆ ಥರ ಇರುತ್ತೆ. ಸೊ ನಾವು ಬಾಡಿನ ರೀಜನರೇಟ್ ಮಾಡಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಒಂದು ಪರಿಸರ ಕ್ರಿಯೇಟ್ ಮಾಡಬೇಕು ದೇಹದಲ್ಲಿ. ಈ ಥರ ಅಂಶಗಳನ್ನ ಅವಾಯ್ಡ್ ಮಾಡಿ ಬಾಡಿಗೆ ಹೀಲಿಂಗ್ನ ಟೈಮ್ ಕೊಡಿ. ಒಂದು 6 months 1 year ಟೈಮ್ ಕೊಡಿ, ಅದು ಹೀಲ್ ಆಗುತ್ತೆ. ಅಲ್ಲಿವರೆಗೂ ಬಾಡಿಯನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಇದು ನಾನು ಹೇಳ್ಬಿಟ್ಟು ಮಾಡ್ತೀನಿ.